ಕಡಿತಾ ಇರ್ಬೋದಲ್ಲ. ಯೋ ಕೆರ್ಕೋಟೆ ಬಂದು ಇಲ್ಲ ಅಂದ್ರೆ ಬಾಲ ಮುದುಡ್ಕೊಂಡಿದ್ರೆ ಸರಿ ಇರ್ತದೆ. ಇದು ಸೆಡೆ ಗಿಡ ಎತ್ತದ ಅಂತಂದ್ರೆ ಬಂದು ಹೊಡ್ಯಾಕ್ಸ್ಕೊಬಿಡ್ತೀನಿ. ನೀನು ಮಾತು ಕೇಳ್ತಾ ಇದೀನಿ ಅಂತ ಅನ್ಬಿಟ್ಟು ಏನೇನೋ ಮಾತಾಡೋದಲ್ಲ. ನನ್ನ ಹತ್ರ ಏನು ಕಿತ್ಕೊಳಕ್ಕಾಗಲ್ಲ. ಏನಪ್ಪ ಅದೇ ಅಂದ್ಬಿಟ್ಟು ಕಿತ್ಕೊಳ್ಳಿ. ನಾನು ಇವಾಗ ಏನು ಉಳ್ಸೋರು ಹೇಳು ಎಲ್ಲ. ರಾಗ ಬೇರೆ ಇಲ್ಲಿ ಚೆನ್ನಾಗಿ ತೆಗಿತೀಯ ಬಿಡು. ಚನ್ನರಾಯಪಟ್ಟಣಲ್ಲಿ ಇದ್ಕೊಂಡು ರಾಗನ ನೀನು ಕಡ್ತೋತಿದೆ ಎಲ್ಲ ಹಂಗೆ ಅದಕ್ಕೆ ಆಡ್ತಾ ಇದೀರ ಯಾರ. ಯೋ ಕಿಕ್ಕೇರಿಂದ ಕೃಷ್ಣ ಅಂತ ಹೇಳಿಲ್ವ ಅಲ್ಲಿ ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಯಾಕೆ ಕೃಷ್ಣನ ಕಣಗೆ ಬನ್ನೇನು ಬೇಡ. ಪಾಡಿಸ್ಕೊಳ್ ಮೇಲೆಲ್ಲ ಮಾತುಗಳು ಬೇಡ ಹೇಳ್ತಾ ಇದ್ದೀನಿ. ಸರಿಯಾಗಿ ಭದ್ರವಾಗಿದ್ರೆ ಎಲ್ಲ ಚೆನ್ನಾಗಿರ್ತದೆ. ಮಾತು ಮಾತಾಡಂಗಿದ್ರೆ ಸರಿಯಾಗಿ ಮಾತಾಡ್ಬೇಕು ಅನ್ಕೊಂಡು ಇಡ್ಬೇಕು. ಇದೇ ಕಿವಿ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಮಾತಾಡ್ಸಿದ್ರೆ ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜಿ ಸುನೀಲನ ಸುನಿ ಟ್ರಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಾಕಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಬಂದು ನನಗೆ ಇಂದ್ರ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ. ನಾಗರಾಜು ಅನ್ನೋರು ನಮ್ಮ ಸೋದ್ರ ಮಾವ. ಇವರು ಚನ್ನರಾಯಪಟ್ಟಣದವರು. ಇವರು 4 ಎಕರೆ ಒಂದು ಜಮೀನನ್ನು ಸೇಲ್ಗೆ ಇಟ್ಟಿದ್ದಾರೆ. ಭಾಳ ದೊಡ್ಡ ಮೊತ್ತಕ್ಕೆ ಹೋಗುತ್ತೆ. ಅದು ಒಂದು 5 ಕೋಟಿ ಲೆವೆಲ್ಗಿದೆ. ಹೆಂಗಾರ ಮಾಡಿ ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಸೊ ನೀವು ಕೂಡ ಈ ಥರ ಡೀಲ್ ಕಳಿಸ್ತೀರ ಅಂದರೆ ನನ್ನ ವಾಟ್ಸಪ್ ನಂಬರ್ ತೊಗೊಳ್ಳಿ. 63634665 ಇಲ್ಲಿ ಸ್ಕ್ರಾಲ್ ಆಗ್ತಾ ಇದೆ ನೋಡಿ. ಈ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು ಜೊತೆಗೆ ಅವ್ರ ಹೆಸರು, ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ನೀವು ವಾಯ್ಸ್ ಮೆಸೇಜಲ್ಲಿ ಕಳಿಸಿದ್ರು ಓಕೆ. ಬೇಗ ನೀವು ಮೆಸೇಜ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ಇದೀಗ ನಾವು ಕಾಲ್ ಮಾಡ್ತಾ ಇದ್ದೀವಿ ನಾಗರಾಜು ಬುಸ್. ಹಲೋ, ಯಾರು ಹೇಳಿ? ಇದ್ಯಾರು ನಾಗರಾಜ್ ಅಣ್ಣ ತಾನೆ? ಹೌದು. ಏನಣ್ಣ ಅವಾಗಿಂದ ಫೋನ್ ಇಪಾಟಿ ಬಿಜಿ ಎಲ್ಲಿ ಬಿಸಿ? ಎಲ್ಲಿ ಅಂದ್ರೆ ಈಗ ಎಲ್ಲ ಮಾತಾಡ್ತಾ ಇರೋದು. ಯಪ್ಪ ಮತ್ತೆ ಜಮೀನ್ ಏನಾಯ್ತಣ್ಣ ಸೇಲ್ಗೆ ಅಂತಿದ್ರಲ್ಲ? ಯಾರು ಹೇಳಿ? ನಾನು ಕೃಷ್ಣ. ಯಾ ಕೃಷ್ಣ ಅಂತ? ಅಣ್ಣ ಕಿಕ್ಕೇರಿ ಕೃಷ್ಣ. ಕಿಕ್ಕೇರಿ ಕೃಷ್ಣ? ಹ್ಞೂ, ಕಿಕ್ಕೇರಿ ಕೃಷ್ಣ ಇಲ್ವಲ್ಲ? ಇದ್ಯಾರಿದು ನಾಗರಾಜ್ ಅಣ್ಣ ತಾನೆ? ಯಾ ನಾಗರಾಜ್ ಹೇಳಿ? ಸರಿ ಬಿಡಿ, ಚನ್ನರಾಯಪಟ್ಟಣದವರು. ಕಿಕ್ಕೇರಿ ಕೃಷ್ಣ ಗೊತ್ತಾಗ್ತಾ ಇಲ್ವಲ್ಲ? ಅಲ್ಲ ನೀವು ಚನ್ನರಾಯಪಟ್ಟಣದವರು? ಯಾರು ಹೇಳಿ? ನೀವು ಚನ್ನರಾಯಪಟ್ಟಣದವ್ರು ತಾನೆ? ಹೌದು, ಚಂದ್ರಪಟ್ಟಣದವ್ರ. ಹ್ಞೂ, ಇದು ಜಮೀನು ಸೇಲ್ ಮಡಗಿದ್ದೀರಲ್ಲ ಅವ್ರು ತಾನೆ? ಹೌದು. ಬಂದಿದ್ರ ನೀವು? ಹ್ಞೂ, ಬಂದು ನೋಡ್ಕೊಂಡು ಹೋಗಿ. ನಮ್ಮ ಕಡೆ ಒಂದು 3-4 ಜನ ಪಾರ್ಟಿ ಅವ್ರೆ ಅಣ್ಣ, ಹಾ ಬೆಂಗಳೂರವರು. ಸರಿ, ಮಾತುಕತೆ ಎಲ್ಲ ನಡೀತೈತೆ. ಹಾ. ಬಟ್ ಅಕ್ಕಪಕ್ಕದವ್ರು ಯಾರ್ಯಾರು ಏನೇನೋ ಹಾಕೊಡ್ತಾವ್ರಲ್ಲ. ಯಾರೇನು ಹಾಕೊಡಂಗೇನಿಲ್ಲ. ಹಾ, ಅದು ಕೋರ್ಟ್ ಅಲ್ಲಿ ಇದೆ. ಅದೇನ್ ತಲೆ ಕೆಡ್ಸೋಕ ಅವನು ಹಳೆ ಪೇಪರ್ ತಂದು ಮಾಡ್ಕೊಂಡವನೆ. ಅವನಿಗೇನು ಆಗಲ್ಲ ಅದು. ಯಾರು ಬೇರೆಯವ್ರು ಬಂದ್ರೆ ಈಗ ಆಗತ್ತೆ. ಇವಾಗ ಪಕ್ಕನ ಏನು ಪ್ರಾಬ್ಲಮ್ ಇಲ್ಲ ತಾನೇ? ಅದು ಪ್ರಾಬ್ಲಮ್ ಅಂದ್ರೆ ನಮ್ಮ ಖಾತೆ ನಮ್ಮ ತಾತನ ಹೆಸರು ಕೊಡ್ತಿದೀವಿ. ಇವನು ಅಗ್ರಿಮೆಂಟ್ ಮಾಡ್ಕೊಂಡು ಇವನು ನಾಟಕ ಆಡ್ತಾನೆ ಶಿವನಂಜೇಗೌಡ. ಅದು ಬೇರೆಯವ್ರಿಗೆ ಏನ್ ಮಾಡ್ತಾ ಇದೀವಿ ಇವಾಗ. ಒಳ್ಳೆ ಸದಾರಾಮೇ ಬಿಡಿ ಅವನು, ಏನೇ ಆಗ್ಲಿ. ಹೌದು ಅಣ್ಣ, ಆ ವಿಚಾರ ಇರ್ಲಿ. ಇನ್ನೊಂದು ಏನಂತಂದ್ರೆ, ನಿಮ್ ಜಮೀನಲ್ಲೆಲ್ಲ ಆ ಓಡಾಡ್ತೈತಂತೆ ಯಾವ್ದೋ ರಾತ್ರಿ ಹೊತ್ತು. The number you have dialed is currently busy. ಸೊ ನೋಡಿ, ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಇವ್ರ ನಂಬರ್ ಯಾರು ಕಳಿಸಿದ್ರು ನನಗೆ, ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಲೆಕ್ಷನ್ ಬನ್ನಿ. ಹಲೋ ಹಲೋ ಹಲೋ, ಹೇಳಿ. ನಮಸ್ಕಾರ. ಹಾ, ಹೇಳಿ ಸರ್. ಚೆನ್ನಾಗಿದ್ದೀರಾ? ಯಾರು ಗೊತ್ತಾಗ್ಲಿಲ್ಲ ಸರ್. ಹೆಂಗ್ ಗೊತ್ತಾಗುತ್ತೆ? ಮುಖ ಕಾಣಿಸುತ್ತಾ? ವಿಡಿಯೋ ಕಾಲ್ ಮಾಡಿದ್ದೀನಾ? ಸರ್, ನೀವು ಫೋನ್ ಮಾಡಿದ್ ಯಾರು ಗೊತ್ತಾಗ್ತಾ ಇಲ್ಲ ನನಗೆ. ನಿಮ್ಮ ಅಪ್ರಾಣಿಗಳು ನಾನೇ ಮಾಡಿರೋದು, ನೀವು ಮಾಡಿಲ್ಲ. ನೀವು ಬರೀ ಮಿಸ್ ಕಾಲ್ ಕೊಡೋದು ಅಂತ ಗೊತ್ತು. ಹಾ, ಹೇಳಿ. ಆರ್.ಜೆ. ಸುನೀಲ್ ಅಂದ್ಬಿಟ್ಟು ಮಾತಾಡೋದು. ಓ, ಸುನೀಲ್ ಸರ್. ಯಾರು ಮೆಸೇಜ್ ಮಾಡಿದ್ರು ನಂಬರಿಂದ? ನಾವೇ ಹಾಕಿದ್ದು. ನನ್ ಮಗ ಹಾಕಿದ್ ನಾನು. ಹೌದಾ? ನಾಗರಾಜ್ ಅವ್ರು ಏನಾಗ್ಬೇಕು ನಿಮ್ಗೆ? ನಮ್ ಸೋದ್ರು ಮಾವ. ಓಕೆ, ಅವ್ರಿಗೆ ಈಗ ಕಾನ್ಫರೆನ್ಸ್ ಕಾಲ್ ಹಾಕ್ತೀರಾ? ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಹಲೋ, ಹೇಳಿ. ಏನೋ ಬಿಸಿ ಬರ್ತಾ ಇದೆ. ಯಾರು ಮಾಡಿದ್ದಾಗ? ನೀವೇ ಮಾಡಿದ್ರ? ಯಾರು? ನಾನು ಯಾರು ಅಂತ ಗೊತ್ತಿಲ್ಲ. ಏನಿನ ಮಾತಾಡ್ರ ಇದು ಮಾಡಿದೆ ಗೊತ್ತಿಲ್ಲ. ಬೇರೆ ಯಾರ ರಾಂಗ್ ಕಾಲ್ ಬಂದಿದ್ಯಾ ಏನೋ? ನಾನು ಯಾರೋ ಕೃಷ್ಣ ಅಂತ ಮಾಡಿದ.
ಕೃಷ್ಣನ ಯಾವ ಮಾಡಿದ್ನ ಹೋಗ್ಲಿ ಬಿಡ್ತೇನೆ. ಸರಿ ಮತ್ತೆ ಏನ್ ಮಾಡಿದ್ದು ಹೇಳ. ಯೋ ನಾಗಣ್ಣ ದೊಡ್ಡ ಮನ್ಸ ಮುಚ್ಕೊಂಡಿಡು ಫೋನ್, ಏನ್ ಮುಚ್ಕೊಂಡು ಫೋನ್ ಇಡು ಒಂದೇ. ಹಲೋ, ಜೀನ್ಸ್ ಪ್ಯಾಂಟ್ ಹಾಕೊಂಡು ಕೂತಿದ್ದೀನಿ, ಇದೇನು ಚಿಕ್ಕಪ್ಪ ಅಂತಿದ್ಯಲ್ಲ, ಇದ್ಯಾಕೆ? ನಾನು ಫೋನ್ ಮಾಡಿದ್ರು ಎತ್ತದಿಲ್ಲ, ಏನು ಫೋನ್ ಮೇಲೆ ಹಾವು ಕೂತಾಯ್ತಾ? ಸರಿಯಾಗಿ ಬಿಡ್ತಾ ನಾಗಣ್ಣ, ನಾಗೋ ನಾಗಣ್ಣ 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 ಯಾವನ ಏಯ್, ಇಲ್ಲೇ ಲೈನಲ್ಲಿ ಇತ್ಕೊಂಡು ಇದ್ಯಾಕೆ ಸೆಡೆ ಎತ್ತಬೇಡ್ದು? ಕಡಿತಾ ಇರ್ಬೋದಲ್ಲ. ಯೋ ಕೆರ್ಕೋಟೆ ಬಂದು ಇಲ್ಲ ಅಂದ್ರೆ ಬಾಲ ಮುದುಡ್ಕೊಂಡಿದ್ರೆ ಸರಿ ಇರ್ತದೆ. ಇಲ್ಲಿ ಸೆಡೆ ಗಿಡ ಎತ್ತದ ಅಂತಂದ್ರೆ ಬಂದು ಹೊಡ್ಯಾಕ್ಸ್ಕೊಬಿಡ್ತೀನಿ. ನೀನು ಮಾತು ಕೇಳ್ತಾ ಇದೀನಿ ಅಂತ ಅನ್ಬಿಟ್ಟು ಏನೇನೋ ಮಾತಾಡೋದಲ್ಲ. ನನ್ನ ಹತ್ರ ಏನು ಕಿತ್ಕೊಳಕ್ಕಾಗಲ್ಲ. ಏನಪ್ಪ ಅದೇ ಅಂದ್ಬಿಟ್ಟು ಕಿತ್ಕೊಳ್ಳಿ. ನಾನು ಇವಾಗ ಏನು ಉಳ್ಸೋರು ಹೇಳು ಎಲ್ಲ. ರಾಗ ಬೇರೆ ಇಲ್ಲಿ ಚೆನ್ನಾಗಿ ತೆಗಿತೀಯ ಬಿಡು. ಚನ್ನರಾಯಪಟ್ಟಣಲ್ಲಿ ಇತ್ಕೊಂಡು ರಾಗನ ನೀನು ಕಡ್ತಿದೆ ಎಲ್ಲ ಹಂಗೆ ಅದಕ್ಕೆ ಆಡ್ತಾ ಇದೀರಾ ಯಾರ? ಯೋ ಕಿಕ್ಕೇರಿಂದ ಕೃಷ್ಣ ಅಂತ ಹೇಳಿಲ್ವ? ಅಲ್ಲಿ ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಯಾಕೆ ಕೃಷ್ಣನ ಕಣಗೆ ಬನ್ನಿಡು. ಬೇಡ, ಪಾಡಿಸ್ಕೊಳ್ ಮೇಲೆಲ್ಲ ಮಾತುಗಳು ಬೇಡ ಹೇಳ್ತಾ ಇದ್ದೀನಿ. ಸರಿಯಾಗಿ ಭದ್ರವಾಗಿದ್ರೆ ಎಲ್ಲ ಚೆನ್ನಾಗಿರ್ತದೆ ಮಾತು. ಮಾತಾಡಂಗಿದ್ರೆ ಸರಿಯಾಗಿ ಮಾತಾಡ್ಬೇಕು ಅನ್ಕೊಂಡು ಇಡ್ಬೇಕು. ಇದೇ ಕಿವಿ ಚಿಕ್ಕಪ್ಪ ಅಂತ ಮಾತಾಡ್ಸಿದ್ರೆ. ಯೋ ಏನಾರು ಕರೆಂಟ್ ಹೊಡಿತಾ ಏನಾಯ್ತು? ಫೋನ್ ಕಟ್ ಮಾಡ್ಬೇಕು ಅದು ಯಾರು ಅಂತ. ಅಯ್ಯೋ ನಿನ್ನ ಬಾಯಿಗೆ ಇಟ್ಟಾಕ ಬೇಡ, ಸಮಾಧಾನ ಆಗೋ, ತಣ್ಣಗಾಗೋ ಒಂದು ನಿಮಿಷ. ನೀನು ಇದ್ಯಾಕೆ ಹಿಂಗೆ ಆಡ್ತಿದ್ದಿ? ಇನ್ನೊಂದು ಗಂಡ ಇಡ್ತಿದ್ದಿ ಜಗಳನ ಮನೇಲಿ? ಅಯ್ಯಪ್ಪ, ಎಲ್ಲ ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದೀನೋ. ಅದೇನೋ ಮಾನ್ಗೆಟ್ಟವ್ರು ಊರಿಗೆ ದೊಡ್ಡವರು ಅಂತಾರಲ್ಲ ಹಂಗೆ. ಯೋ ನಾಗರಾಜಣ್ಣ ಕಟ್ ಮಾಡ್ಬಿಟ್ರ, ಇವರು ಕಟ್ ಮಾಡ್ಬಿಟ್ರ. ಪಾಪ ಏನು ಮಾತು ಕೇಳಿಸ್ಕೊಂಡು ಜ್ಞಾನಾಗಿನ್ನ ತಪ್ಪೋದ್ರ ಅಂತ ನೋಡಿ ಎಂತೆಂಥವ್ರು ಇರ್ತಾರೆ ಅಂತ. ಹಲೋ ಸರ್, ಅಲ್ಲ ನೀವು ಏನಾರು ಜ್ಞಾನಾಗಿನ್ನ ತಪ್ಪು ಬಿದ್ದೋದ್ರ ಏನ್? ನನಗಿವೆಲ್ಲ ಕಾಮನ್. ಇಲ್ಲ ನಗು ಬರ್ತಾ ಇತ್ತು. ಸ್ವಲ್ಪ ಧೈರ್ಯ ಮತ್ತೆ ಮಾಡ್ಲಾ? ಅಯ್ಯೋ ಮಾಡ್ಲೇಬೇಕು. ಮತ್ತೆ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ. ಅಲ್ಲ ಯಾಕೆ ಫೋನ್ ಕಟ್ ಮಾಡ್ತಿದ್ಯಾ? ಹೇಮಂತ ಇನ್ನ ಮಾತಾಡ್ಬೇಕು ಮಾವನ ಹತ್ರ ಅಂತ ಅಂದ, ಅದಕ್ಕೆ ಮಾಡಕ್ ಮಾಡ್ದೆ. ಹೇಮಂತ ಅಲ್ಲ, ಇನ್ಯಾರು ಹನುಮಂತನಾ? ಯಾವನ ಗೊತ್ತಿಲ್ಲ. ಆಹಾ, ಇವಾಗ ನೋಡಿ ಕಿಸಿತಿರೋದ್ನ ನೀನು. ಹಾ ನೀವ್ ಯಾರ ಜೊತೆ ಮಾತಾಡಿದ್ದೆ? ಅವಾಗ ಏನಾಗಿತ್ತು? ಮೈ ಮೇಲೆ ಏನಾರು ಬಂದಿತ್ತಾ? ಏನಾರು ಹಿಡ್ಕೊಂಡಿತ್ತ ಮೈ ಮೇಲೆ ಏನಾರು? ಯಾಕೆ ಹಂಗ್ ಮಾತಾಡಿದ್ದು? ಯಾರು ನೀವ್ ಊರಲ್ವೇ? ಹಾ ಮತ್ತೆ ಏನೇನೋ ನಾನು ತಲೆ ಕೆಟ್ಟ ಗೊಬ್ಬರ ಹಾಕ್ತಿದ್ದೀನಿ. ಖುಷಿ ಪಡಿ, ತಲೆ ಐತೆ ನಿಮ್ಗುನು, ಅದಕ್ಕೆ ತಲೆ ಕೆಟ್ಟು ಗೊಬ್ಬರ ಆಯ್ತಿರೋದು. ತಲೆ ಇಲ್ದೇದವ್ರಿಗೆ ಅವೆಲ್ಲ ಆಯ್ತವ? ನೀವು ನೋಡ್ರೆ ಒಳ್ಳೆ ಹುಚ್ಚು ಬಂದಂಗೆ ಆಡ್ತೀರಿ. ಏನೇನ ಆಗಿ ಬೆಳಗಿಂದ ಹೊಟ್ಟೆಗಿಟ್ಟಿಲ್ದೆಲ್ಲ ಬಂದು ಕೂತಿದ್ದೀನಿ. ನೀವು ಆವಾಗ ಮಾಡಿದ್ರ ಹಂಗ್ ಮಾಡಕ್ಕೆ ಒಬ್ರು ಹೇಳಿದ್ರು ನಮ್ಗೆ, ಅದಕ್ಕೆ ಮಾಡಿದ್ದು. ನಿಮ್ ಇಂದ್ರ ಅವ್ರು ಮೆಸೇಜ್ ಕಳ್ಸಿದ್ರು ನಿಮ್ಗೆ ಕಾಗೆ ಆರ್ಸಿ ಅಂತ, ಅದಕ್ಕೋಸ್ಕರ ಮಾಡಿದ್ದು ನಾವು. ಕಿಕ್ಕೇರಿ ಕಿಷ್ಟ ಅಂದ್ರಲ್ಲ ಅವ್ರು ಯಾವನ ಇವಳ ಆ ಥರದನ್ನ ಅಂತ ಇದು ಮಾಡಿದ್ರೆ ಸರಿ. ನೀವ್ ಆಡಿರೋ ಮಾತುಗಳನ್ನ ನಿಮ್ ಹೆಂಡತಿ ಕೇಳಿಸ್ಕೊಂಡ್ರೆ ಏನ್ ಗತಿ ನಿಮ್ದು ಗೊತ್ತಾ ನಿಮ್ಗೆ? ಅಯ್ಯೋ ಅವ್ಳು ಇಲ್ಲೇ ಕೂತಿದಲ್ಲ ಹೆಂಡತಿ. ಕೊಡಿ ಒಂಚೂರು ಫೋನು. ನಾವೇನ್ ತಗೊಳ್ಳೆ ಮಾತಾಡು. ಅಲ್ಲ ಹಲೋ, ನಾಗರಾಜಣ್ಣ ಅವ್ರ ಹೆಂಡ್ತಿನಾ? ಯಾಕೆ ನೀನ್ ಯಾರಿಗೆ ಗೊತ್ತಾಯ್ತಾ? ನಾನ್ ಹೇಳ್ತಿಲ್ಲ, ಹೇಮಂತ ಮಾತಾಡ್ತೀನಿ. ಹೇಮಂತನೋ ಅಲ್ಲ ಹನುಮಂತನೋ ಅಲ್ಲ, ನನ್ನ ಹೆಸರು RJ ಸುನಿಲ್ ಅಂದ್ಬಿಟ್ಟು ನಿಮ್ ಕೈ ಮುಗಿತೀನಿ, ಕಾಲಿಡ್ಕತೀನಿ ಬೇಕಾದ್ರೆ ಇಲ್ಲಿಂದಾನೆ. ನಿಮ್ ಯಜಮಾನ್ರ ಆಡಿರೋ ಮಾತನ್ನ ಯಾವ್ದೇ ಕಾರಣಕ್ಕೂ ಕೇಳಕ್ ಹೋಗ್ಬಿಡಿ ನೀವು. ಜ್ಞಾನ ತಪ್ಪು ಬಿದ್ದೋದ್ರು ಬಿದ್ದೋಯ್ತೀರಾ. ಅಲ್ಲ ಅಲ್ಲ ಏನು ತಿಳ್ಕೊಬೇಡಿ. ಅಯ್ಯೋ ತಪ್ಪಾಗಿದೆ ಅಂತ ಏನೋ ತಿಳ್ಕೊಬೇಡಿ, ಬೇಜಾರ್ ಮಾಡ್ಕೋಬೇಡಿ. ಅಯ್ಯೋ ನಾವು ಯಾರ್ದಾರ ಅಡ್ರೆಸ್ ಕೊಡ್ತಿದ್ವಿ, ಅವಾಗ ಚೆನ್ನಾಗಿ ಹಾಗೆ 6,000 ಅಂತ ಅವ್ರಿಗೆ ಇಂದ್ರಿಗೆ 6,000 ಅಂತೆ. ನಾನೊಂದ್ಸರಿ ಮಾಡ್ತೀನಿ ಸುಮ್ಮನೆ. ತುಂಬಾ ಥ್ಯಾಂಕ್ಸ್. ಏನಿಕೋ ಸುಪ್ರಭಾತ ಎಲ್ಲ ಕೇಳಿದ್ರಲ್ಲ. ಅಯ್ಯೋ ಭಗವಂತ. ಆಯ್ತು, ಓಕೆ, ಥ್ಯಾಂಕ್ ಯು ಇಂದ್ರ ಅವರೇ ಮೆಸೇಜ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಸಾರಿ ಸರ್, ನಮ್ಮ ಮಾವನ್ ಬಾಯಲ್ಲಿ ಸ್ವಲ್ಪ ಇದಾಗಿದ್ರೆ ಸಾರಿ ಸರ್. ಸ್ವಲ್ಪ ಅಲ್ಲ, ಅಯ್ಯೋ ದೇವ್ರೆ ಭಗವಂತ. ಒಂಚೂರು ಪೆನೈಲ್ ಗಿನೈಲ್ ಹಾಕಿ ಒಂದ್ಸಲ ಮನೆಗೆ ಹೋದಾಗ ತಿಕ್ಕಿಯವ್ರು, ಅಲ್ಲಿ ತಿಕ್ಕಿಯವ್ರು. ಸಖತ್ತಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಡಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.